ಐಎಎಸ್ ಅಧಿಕಾರಿ ಹೆಸರಲ್ಲಿ ಮಹಿಳೆಗೆ ವಂಚನೆ, ಮಹಿಳೆಯಿಂದ 3.48 ಲಕ್ಷ ಪಡೆದು ಚೀಟಿಂಗ್. ಐಎಎಸ್ ಅಧಿಕಾರಿ ಹೆಸರಲ್ಲಿ ಮಹಿಳೆಗೆ ವಂಚನೆ, ಸುಮಾರು 3.5 ಲಕ್ಷ ಪಡೆದು ಮೋಸ ಮಾಡಿರುವಂಥದ್ದು ಆರೋಪ. ಜೀವನ್ ಕುಮಾರ್ ಎಂಬಾತನ ವಿರುದ್ಧ ಆರೋಪ. ನಲ್ಲಪಟ್ಟಿ ಜೀವನ್ ಕುಮಾರ್ ವಿರುದ್ಧ ದೂರು ಕೊಡಲಾಗಿದೆ. ಇಂಥ ಒಂದು ಆರೋಪ ಎದುರಿಸ್ತಾ ಇರೋದು ಈ ಜೀವನ್ ಕುಮಾರ್. ಹೆಬ್ಬಾಳ ಠಾಣೆಯಲ್ಲಿ ಜೀವನ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಯಾವ ರೀತಿ ಮೋಸ ಆಗಿದೆ ಅಂತಂದ್ರೆ, ಮ್ಯಾಟ್ರಿಮೋನಿ ಮೂಲಕ ವಿಚ್ಛೇದಿತೆಗೆ ಪರಿಚಯ. ತಾನು ಐಎಎಸ್ ಅಧಿಕಾರಿ, ಮದುವೆಗಾಗಿ ಹೆಣ್ಣು ನೋಡ್ತಾ ಇದ್ದೀನಿ, ಮದುವೆ ಆಗೋದಾಗಿ ನಂಬಿಸಿದಂಥ ಜೀವನ್ ಕುಮಾರ್ ನಂತರ ತಾಯಿಗೆ ಕ್ಯಾನ್ಸರ್ ಅಂತ ಹೇಳಿ ಹಂತ ಹಂತವಾಗಿ ಈತ 3.5 ಲಕ್ಷ ಈ ಕಡೆಯಿಂದ ಈ ಮಹಿಳೆಯಿಂದ ಪಡ್ಕೊಂಡಿರ್ತಾನೆ ಅಂತ ಆರೋಪ ಮಾಡಿದ್ದಾರೆ. ಮತ್ತೆ 5 ಲಕ್ಷ ಕೊಡುವಂತೆ ಮಹಿಳೆಗೆ ಬಲವಂತ ಮಾಡಿದಂಥ ಒಂದು ಆರೋಪ. ಖಾಸಗಿ ಫೋಟೋ ವಿಡಿಯೋ ಹರಿಬಿಡುವಂಥ ಬೆದರಿಕೆ. ಸೊ ಹಣ ಕೊಡದೇ ಇದ್ದರೆ ಖಾಸಗಿ ಕ್ಷಣಗಳ ವಿಡಿಯೋ ಫೋಟೋವನ್ನು ನಾನು ವೈರಲ್ ಮಾಡ್ತೀನಿ, ಪೊಲೀಸರು ದೂರು ನೀಡಿದರೆ, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಕೊಲೆ ಮಾಡೋದಾಗಿ ಕೂಡ ಬೆದರಿಕೆ ಹಾಕಿರುವಂಥ ಆರೋಪ ಇದೆ.